ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಅಣು ಕೇಂದ್ರ, ತೈಲ ಟ್ಯಾಂಕ್ಗಳ ಮೇಲೆ ಪ್ರತಿದಾಳಿಯಾಗಿದೆ. ಮತ್ತೆ ಭಯಂಕರವಾಗಿ ಹೊಡೆದಾಡ್ಕೊಂಡಿದ್ದಾರೆ. ಈ ನಡುವೆ ಟ್ರಂಪ್ ನಡೆಸ್ತಾ ಇರೋ ಹೈ ಡ್ರಾಮಾ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ಒಟ್ಟೊಟ್ಟಿಗೆ 100 ಜೆಟ್ಗಳನ್ನ ನುಗ್ಗಿಸಿ ಇರಾನ್ ಅನ್ನ ಕುಟ್ಟಿ ಕೆಡವುತ್ತಾ ಇದ್ರೆ, ಇತ್ತ ಟ್ರಂಪ್ ಸ್ವತಃ ಇರಾನಿಗರಿಗೇನೆ ಶಾಕ್ ಆಗೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಇರಾನ್ ನಿಂದ ದೊಡ್ಡ ಗಿಫ್ಟ್ ಬಂದಿದೆ, ಯುದ್ಧ ಬೇಗ ನಿಲ್ಲುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ನಾವೀಗ ಇರಾನ್ ನಲ್ಲಿ ಸರಿಯಾಗಿರೋ ವ್ಯಕ್ತಿಗಳೊಂದಿಗೆ ಮಾತುಕತೆ ಮಾಡ್ತಾ ಇದೀವಿ. ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋಕೆ ಇರಾನ್ ತುದಿಗಾಲಲ್ಲಿ ನಿಂತಿದೆ. ನಮಗೆ ಇವತ್ತು ಒಂದು ದೊಡ್ಡ ಗಿಫ್ಟ್ ಬಂತು. ಅದು ತುಂಬಾ ಮೌಲ್ಯ ಇರೋ ಗಿಫ್ಟ್. ಅದು ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ತೈಲ ಮತ್ತು ಗ್ಯಾಸ್ಗೆ ಸಂಬಂಧಪಟ್ಟ ಉಡುಗೊರೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಈ ಯುದ್ಧವನ್ನ ಆಲ್ರೆಡಿ ಗೆದ್ದಾಗಿದೆ. ಆದರೆ ಹೆಗ್ಸೆತ್ಗೆ ಮಾತ್ರ ಈ ಯುದ್ಧ ಬೇಗ ಮುಗಿಯೋದು ಇಷ್ಟ ಇರಲಿಲ್ಲ. ಅವರಿಗೆ ಸ್ವಲ್ಪ ಬೇಸರ, ಬಟ್ ಸಂಧಾನ ಆಗ್ತಾ ಇದೆ. ನಾನು ಫುಲ್ ಡೀಟೇಲ್ ಅನ್ನ ಇವಾಗಲೇ ಕೊಡೋಕ್ಕಾಗಲ್ಲ. ಈ ಮಾತುಕತೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ, ಜೆರೆಡ್ ಕುಶ್ನರ್ ಹಾಗೂ ಯುಎಸ್ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಯುದ್ಧ ಮುಗಿಯುತ್ತೆ, ಶೀಘ್ರ ಮುಗಿಯುತ್ತೆ ಅನ್ನೋ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಆದ್ರೆ ಎಂದಿನಂತೆ ಇದೆಲ್ಲ ಟ್ರಂಪ್ರ ನಾಟಕೀಯ ಹೇಳಿಕೆಗಳು ಅನ್ನೋ ರೀತಿಯಲ್ಲೇ ಬೆಳವಣಿಗೆಗಳಾಗ್ತಾ ಇದೆ. ಇಸ್ರೇಲ್ ಕೇರ್ ಮಾಡ್ತಾ ಇಲ್ಲ. ಜೊತೆಗೆ ಅಮೆರಿಕದ ಒಳಗಾಗ್ತಿರೋ ಬೆಳವಣಿಗೆಗಳಿಗೂ ಸಂಬಂಧ ಕಾಣಿಸ್ತಾ ಇಲ್ಲ. ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಇನ್ನೂ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡೋಕೆ ರೆಡಿ ಆಗ್ತಾ ಇದೆ. ಈ ತರ ಹೇಳ್ತಾನೆ ಸದ್ಯ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಈ ಬಗ್ಗೆ ಅಂತಿಮ ತಯಾರಿ ನಡೆಸಿದೆ. ಹೊಸದಾಗಿ 3,000-4,000 ಸೈನಿಕರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಅಮೆರಿಕನ್ ಆರ್ಮಿಯ ಸ್ಪೆಷಲ್ ಫೋರ್ಸಸ್ ಆಗಿರೋ 82ನೇ ಏರ್ ಬೋರ್ನ್ ಡಿವಿಷನ್ ಯೋಧರಿಗೆ ಮತ್ತು ಕಮಾಂಡರ್ಗಳಿಗೆ ಮಿಡಲ್ ಈಸ್ಟ್ಗೆ ಹೊರಡೋಕೆ ಆರ್ಡರ್ ಪಾಸ್ ಆಗಿದೆ ಅನ್ನೋ ಮಾಹಿತಿ ಬಂದಿದೆ. ಈ 82ನೇ ಏರ್ ಬೋರ್ನ್ ಡಿವಿಷನ್ ಯಾವುದೇ ನಾರ್ಮಲ್ ಸೇನಾ ತುಕಡಿ ಅಲ್ಲ. ಇದು ಅಮೆರಿಕದ ಫಾಸ್ಟೆಸ್ಟ್ ಸ್ಟ್ರೈಕ್ ಫೋರ್ಸ್. ಆರ್ಡರ್ ಸಿಕ್ಕ 18 ಗಂಟೆ ಒಳಗಡೆ ಪ್ರಪಂಚದ ಯಾವುದೇ ಮೂಲೆಗಾದ್ರೂ ನುಗ್ಗಿ ದಾಳಿ ಮಾಡಬಲ್ಲ ತಾಕತ್ತನ್ನ ಹೊಂದಿರೋ ಪಡೆ. ನಾರ್ತ್ ಕ್ಯಾರೋಲಿನಾದ ಪೋರ್ಟ್ ಲಿಬರ್ಟಿಯಲ್ಲಿರೋ ಈ ಸೈನಿಕರು ಶತ್ರುಗಳ ಜಾಗಕ್ಕೆ ನುಗ್ಗಿ ಏರ್ಕ್ರಾಫ್ಟ್ ಇಂದ ಹತ್ರಕ್ಕೆ ಹೋಗಿ ಆಮೇಲೆ ಪ್ಯಾರಾಚೂಟ್ ಮೂಲಕ ಇಳಿದು ಕಣ್ಣು ಮಿಟುಕಿಸೋದ್ರೊಳಗಡೆ ಇಡೀ ಏರಿಯಾವನ್ನ ಕಂಟ್ರೋಲ್ಗೆ ತಗೊಳ್ಳೋ ಶಕ್ತಿಯನ್ನ ಹೊಂದಿದ್ದಾರೆ. ಆ ರೀತಿ ಟ್ರೈನಿಂಗ್ ಅನ್ನ ಹೊಂದಿದ್ದಾರೆ. 2ನೇ ಮಹಾಯುದ್ಧ ಟೈಮ್ನಲ್ಲಿ 1944ರಲ್ಲಿ ಜರ್ಮನಿಯ ನಾಜಿಗಳ ಕಂಟ್ರೋಲ್ನಲ್ಲಿದ್ದ ಫ್ರಾನ್ಸ್ಗೆ ಇದೇ ಪಡೆ ನುಗ್ಗಿತ್ತು. ಅಮೆರಿಕದ ಉಳಿದ ಸೈನಿಕರು ಸಮುದ್ರ ಮಾರ್ಗವಾಗಿ ಬರೋದಕ್ಕೂ ಮುನ್ನವೇ ಈ ಪಡೆಯ ಸಾವಿರಾರು ಯೋಧರು ಪ್ಯಾರಾಚೂಟ್ ಮೂಲಕ ಫ್ರಾನ್ಸ್ಗೆ ಇಳಿದು ನಾಜಿಗಳ ಮೇಲೆ ದಾಳಿ ಮಾಡಿದ್ರು. ಆ ಮೂಲಕ 2ನೇ ಮಹಾಯುದ್ಧದ ದಿಕ್ಕನ್ನೇ ಬದಲಿಸಿದ್ರು. ಆಮೇಲೆ 90s ಅಲ್ಲಿ ಗಲ್ಫ್ ಯುದ್ಧ, ಹಾಗೆ ಅಫ್ಘಾನಿಸ್ತಾನ್, ಇರಾಕ್ ಯುದ್ಧದಲ್ಲೂ ಕೂಡ ಅಮೆರಿಕ ಎಲೈಟ್ ಫೋರ್ಸ್ ಅನ್ನ ಬಳಸ್ಕೊಂಡಿತ್ತು. ಆಮೇಲೆ ಈಗ ಇರಾನ್ ಯುದ್ಧ ಭೂಮಿಯಲ್ಲೂ ಈ ಡೆಡ್ಲಿ ಪಡೆಯನ್ನ ಅಮೆರಿಕ ಇಳಿಸೋಕೆ ತಯಾರಿ ನಡೆಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಇರಾನ್ ಜೊತೆಗಿನ ಮಾತುಕತೆ ಫೇಲ್ ಆದ್ರೆ ಈ ಪಡೆಯನ್ನ ಬಳಸಿ ದಿಢೀರ್ ಅಂತ ದಾಳಿ ಮಾಡೋ ಪ್ಲಾನ್ ಇದೆ ಅಂತ ಎಕ್ಸ್ಪರ್ಟ್ಸ್ ವಿಶ್ಲೇಷಣೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಈ ಮಾತುಕತೆ ಅನ್ನೋದೇ ಸುಳ್ಳು, ಖಾರ್ಗ್ ದ್ವೀಪಗಳನ್ನ ವಶಪಡಿಸಿಕೊಳ್ಳೋಕೆ, ಸೈನಿಕರನ್ನ ಒಟ್ಟು ಮಾಡೋಕೆ ಟ್ರಂಪ್ ಟೈಮ್ ಬೈ ಮಾಡ್ತಿದ್ದಾರೆ ಅಷ್ಟೇ. 48 hours ಅಂತ ಹೇಳಿದ್ರು ಸ್ಟಾರ್ಟಿಂಗ್ ನಲ್ಲಿ. ಅದು ವರ್ಕ್ ಆಗದಿದ್ದಾಗ ಏನಾದ್ರು ಮಾಡಲೇಬೇಕಲ್ವಾ, ಸೊ ಅದಕ್ಕೆ ಪ್ರಿಪೇರ್ ಆಗೋಕೆ ಟೈಮ್ ಬೇಕಲ್ವಾ, ಅದಕ್ಕೆ ಈ ಥರ ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಯುದ್ಧವನ್ನ ಬೇಗ ಮುಗಿಸ್ಬೇಡಿ, ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಅನ್ನೋದನ್ನ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇರಾನನ್ನ ಪೂರ್ತಿಯಾಗಿ ಹೊಡೆಯೋಕೆ ರೈಟ್ ಟೈಮ್. ಅವರ ಬೆದರಿಕೆಯನ್ನ ಕಂಪ್ಲೀಟ್ ನಾಶ ಮಾಡಬೇಕೀಗ. ಅವ್ರನ್ನ ಮುಗಿಸ್ಬೇಕು ಅಂದ್ರೆ ಈ ಯುದ್ಧವನ್ನ ನೀವು ಹೀಗೆ ಮುಂದುವರಿಸಬೇಕು ಅಂತ MBS ಟ್ರಂಪ್ಗೆ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಹಾಗೆ ಇರಾನ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡಿ, ಬೇಕಿದ್ರೆ ಗ್ರೌಂಡ್ ಆಪರೇಷನ್ ಕೂಡ ಮಾಡಿ, ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೌದಿ ಪ್ರಿನ್ಸ್ ಕೇಳಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಯುದ್ಧ ಆರಂಭದಲ್ಲೂ ಮೊಹಮ್ಮದ್ ಬಿನ್ ಸಲ್ಮಾನೆ ರೈಟ್ ಟೈಮ್ ಇವಾಗಲೇ ಶುರು ಮಾಡಿ ಅನ್ನೋ ಪ್ರೆಷರ್ ಅನ್ನ ಹಾಕಿದ್ರು ಟ್ರಂಪ್ಗೆ ಅನ್ನೋ ಮಾಹಿತಿ ಬಂದಿತ್ತು. ಈಗ ಮತ್ತೆ ಅದೇ ರೀತಿಯ ರಿಪೋರ್ಟ್ಸ್ ಬರ್ತಾ ಇದೆ, ನಿಲ್ಲಿಸ್ಬೇಡಿ, ಫುಲ್ ಹೊಡೆದ್ಬಿಡಿ ಅವ್ರನ್ನ ಅಂತ ಕೇಳ್ತಿದ್ದಾರೆ ಅಂತ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯಿನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಕನ್ಸಿಡರ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಮತ್ತೊಂದ್ ಕಡೆ ನೀವೇನಾದ್ರೂ ಮಾತುಕತೆ ಮಾಡ್ಕೊಳ್ಳಿ, ಮಾತುಕತೆ ಪಾಸು, ಗಿಫ್ಟು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಹೊಡಿತಾನೆ ಇರ್ತೀವಿ ಅಂತ ಇಸ್ರೇಲ್ ಘೋಷಿಸಿದೆ. ವಿಶ್ವಸಂಸ್ಥೆಯಲ್ಲಿರೋ ಇಸ್ರೇಲ್ ರಾಯಭಾರಿ ಡ್ಯಾನಿ ಡ್ಯಾನನ್ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದು, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರೋ ಮಾತುಕತೆಯಲ್ಲಿ ಡೀಲ್ನಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ. ನಮ್ಮ ಪಾಡಿಗೆ ನಾವು ಇರಾನ್ನ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡೋದನ್ನ ಮುಂದುವರಿಸಿದ್ದೀವಿ, ಮುಂದೇನು ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಿಕ್ಕಾಪಟ್ಟೆ ಪ್ರಗತಿಯನ್ನ ಸಾಧಿಸಿದ್ದೀವಿ, ಆದರೆ ನಮ್ಮ ಎಲ್ಲ ಟಾರ್ಗೆಟ್ಗಳು ಇನ್ನೂ ಕಂಪ್ಲೀಟೇ ಆಗಿಲ್ಲ.
ಇರಾನ್ ಬಳಿ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯ ಉಳಿಬಾರದು, ಅದನ್ನು ಕಂಪ್ಲೀಟ್ ನಾಶ ಮಾಡಬೇಕು, ಅದೇ ನಮ್ಮ ಗುರಿ. ಇರಾನ್ ಮೊದಲೆಲ್ಲ ನಮ್ಮ ಹತ್ರ ಇಂಟರ್ಮೀಡಿಯೇಟ್ ರೇಂಜ್ ಮಿಸೈಲ್ಗಳಿಲ್ಲ ಅಂತ ಸುಳ್ಳು ಹೇಳ್ತಿತ್ತು. ಆದರೆ ಈಗ ಅಮೆರಿಕ ಮತ್ತು ಬ್ರಿಟನ್ನ ಪ್ರಮುಖ ಮಿಲಿಟರಿ ಬೇಸ್ ಆಗಿರೋ ಡಿಯಾಗೋ ಗಾರ್ಷಿಯಾ ಬಳಿ ಕೂಡ ಅವರು 4,000 ಕಿಲೋಮೀಟರ್ ರೇಂಜ್ನ ಮಿಸೈಲನ್ನು ಉಡಾಯಿಸಿದ್ದಾರೆ ಅಂತ ಇರಾನ್ ಅಲ್ಲಗಳಿದ್ರೂ ಕೂಡ ಈ ಇಸ್ರೇಲ್ನವರು ಮತ್ತದನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಟ್ರಂಪ್ ಬಿಟ್ಟರು ನಾವು ಬಿಡಲ್ಲ ಅಂತ ಇಸ್ರೇಲ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದೆ. ಬರೀ ಎಚ್ಚರಿಕೆ ಮಾತ್ರ ಅಲ್ಲ, ಲೇಟ್ ನೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಕೂಡ ಇರಾನ್ ಮೇಲೆ ಇಸ್ರೇಲ್ ಹಲವು ಸುತ್ತಿನ ಏರ್ ಸ್ಟ್ರೈಕ್ ನಡೆಸಿದೆ. ಇಸ್ಫಹಾನ್ನಲ್ಲಿರೋ ಪ್ರಮುಖ ಸ್ಫೋಟಕ ತಯಾರಿಕಾ ಘಟಕವನ್ನ ಇಸ್ರೇಲ್ ಧ್ವಂಸ ಮಾಡಿದೆ. ಈ ಜಾಗದಲ್ಲಿ ಇರಾನ್ ತನ್ನ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಅಪಾಯಕಾರಿ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇತ್ತು. ಈ ಫೆಸಿಲಿಟಿ ಮೇಲೆ ಮುಂಚೆನೂ ಒಮ್ಮೆ ಅಟ್ಯಾಕ್ ಆಗಿತ್ತು, ಆದರೆ ಇತ್ತೀಚೆಗೆ ಇದನ್ನ ಮತ್ತೆ ರಿಪೇರಿ ಮಾಡಿ ತನ್ನ ಸ್ಫೋಟಕ ತಯಾರಿಕೆಯನ್ನು ಫುಲ್ ಸ್ವಿಂಗ್ನಲ್ಲಿ ಶುರು ಮಾಡ್ತಾ ಇತ್ತು ಇರಾನ್. ಈಗ ಡೈರೆಕ್ಟ್ ಹಿಟ್ ಮಾಡಿದೀವಿ, ಅದನ್ನು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಜೊತೆಗೆ ಇತರೆ ಡಜನ್ ಗಟ್ಟಲೆ ಪ್ರಮುಖ ನೆಲೆಗಳ ಮೇಲೂ ಕೂಡ ಇಸ್ರೇಲ್ ಏಕಕಾಲದಲ್ಲಿ ದಾಳಿ ಮಾಡಿದೆ. ಮುಖ್ಯವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಸೈಟ್ಗಳು, ಶಸ್ತ್ರಾಸ್ತ್ರ ತಯಾರಿಕಾ ಘಟಕಗಳು ಹಾಗೂ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಏನೋ ಈ ದಾಳಿಯಲ್ಲಿ ನಮ್ಮ ಅಣುಕೇಂದ್ರವನ್ನು ಹೊಡೆದಿದ್ದಾರೆ ಅಂತ ಇರಾನ್ ಆರೋಪ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ನಮ್ಮ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನ್ಯೂಕ್ಲಿಯರ್ ಪ್ಲಾಂಟ್ ಕಾಂಪೌಂಡ್ ಒಳಗಡೆ ಪ್ರೊಜೆಕ್ಟೈಲ್ ಅಂದ್ರೆ ರಾಕೆಟ್ ಅಥವಾ ಕ್ಷಿಪಣಿ ರೀತಿಯ ಸ್ಫೋಟಕಗಳನ್ನು ಉಡಾಯಿಸಿ ನಮಗೆ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಈ ಅಟ್ಯಾಕ್ನಿಂದ ನ್ಯೂಕ್ಲಿಯರ್ ಪ್ಲಾಂಟ್ಗೆ ಯಾವುದೇ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿಲ್ಲ ಅಂತ ಇರಾನ್ ಹೇಳಿದೆ. ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ದಾಳಿಯಿಂದ ಟೆಕ್ನಿಕಲ್ ಅಥವಾ ಆರ್ಥಿಕ ನಷ್ಟ ಆಗಿಲ್ಲ, ಹಾಗೆ ಯಾವುದೇ ಸಾವು ನೋವು ಕೂಡ ಉಂಟಾಗಿಲ್ಲ. ಪವರ್ ಪ್ಲಾಂಟ್ನ ಎಲ್ಲ ಭಾಗಗಳು ಸೇಫ್ ಆಗಿವೆ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ಪವರ್ ಪ್ಲಾಂಟ್ಗಳ ಮೇಲಿನ ದಾಳಿಯನ್ನ ಪೋಸ್ಟ್ಪೋನ್ ಮಾಡಿದೀವಿ ಅಂತ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಇರಾನ್ ಮಾತ್ರ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನೇ ಇವರು ಬಿಟ್ಟಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಇರಾನ್ ಕೂಡ ತಿರುಗಿ ಬಿದ್ದಿದೆ. ಇಸ್ರೇಲ್ ಮೇಲೆ ಹಲವು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹಾರಿಸಿದೆ. ನಾವು ಅದನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಒಂದಷ್ಟು ಮಿಸೈಲ್ಗಳು ಲೆಬನಾನ್ಗೆ ಹೋಗಿ ಬಿದ್ದಿವೆ ಅಂತ ಇಸ್ರೇಲ್ ಹೇಳಿದೆ. ಆದರೆ ಇರಾನ್ನ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಮಾತ್ರ ಇರಾನ್ ದಾಳಿ ತಡೆಯಕ್ಕೆ ಆಗ್ತಾ ಇಲ್ಲ. ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಏರ್ಪೋರ್ಟ್ನಲ್ಲಿದ್ದ ಫ್ಯೂಯಲ್ ಟ್ಯಾಂಕ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಇದರಿಂದ ಏರ್ಪೋರ್ಟ್ನಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿತ್ತು. ಇತ್ತ ಇರಾನ್ ಕಡೆಯಿಂದ 7 ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ 16 ಡ್ರೋನ್ಗಳನ್ನು ಕಳಿಸಲಾಗಿತ್ತು. ನಾವು ಅದನ್ನ ಬ್ಲಾಕ್ ಮಾಡಿದೀವಿ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಹೇಳಿದೆ. ಸೌದಿ ಅರೇಬಿಯಾದಲ್ಲೂ ಕೂಡ ಆಯಿಲ್ ಫ್ಯಾಕ್ಟರಿಗಳ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದ 8 ಡ್ರೋನ್ಗಳನ್ನು ಸೌದಿ ಡಿಫೆನ್ಸ್ ಡಿಸ್ಟ್ರಾಯ್ ಮಾಡಿದೆ ಅಂತ ಸೌದಿ ಹೇಳಿದೆ. ಈ ಮಧ್ಯೆ ವಿಶ್ವಸಂಸ್ಥೆಯಲ್ಲಿ ಇರಾನ್ ಮಹತ್ವದ ಮಾಹಿತಿ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ನಾವು ಪೂರ್ತಿ ಬಂದ್ ಮಾಡಿಲ್ಲ. ನಾನ್ ಹಾಸ್ಟೈಲ್ ಹಡಗುಗಳು ಅಂದ್ರೆ ನಮ್ಮ ವಿರುದ್ಧ ಯಾರೆಲ್ಲ ಯುದ್ಧ ಮಾಡ್ತಿಲ್ವೋ ಅವರ ಹಡಗುಗಳನ್ನ ಸಂಚರಿಸೋಕೆ ಮುಕ್ತವಾಗಿ ಅವಕಾಶ ಕೊಡ್ತಾ ಇದೀವಿ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಇರಾನ್ ಸರ್ಕಾರ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ಗೆ ಒಂದು ಪತ್ರವನ್ನ ಕೂಡ ಬರೆದಿದೆ. ಆದರೆ ಈ ರೀತಿಯ ಹಡಗುಗಳನ್ನು ಪಾಸ್ ಮಾಡಬೇಕು ಅಂದರೆ ಅವರು ಮುಂಚಿತವಾಗಿ ಇರಾನ್ ಅಧಿಕಾರಿಗಳೊಂದಿಗೆ ಕೋಆರ್ಡಿನೇಟ್ ಮಾಡಿಕೊಳ್ಳೋದು ಕಡ್ಡಾಯ ಅಂತ ಕಂಡೀಷನ್ ಹಾಕಿದೆ. ಇನ್ನೊಂದು ಕಡೆ ಅಮೆರಿಕದ ಇಂಟೆಲಿಜೆನ್ಸ್ ಇದೇ ಹಾರ್ಮುಜ್ ಜಲಸಂಧಿ ಬಗ್ಗೆ ಆಘಾತಕಾರಿ ರಿಪೋರ್ಟ್ ಕೊಟ್ಟಿದೆ. ಜಗತ್ತಿನ ಹಡಗುಗಳು ಹೋಗೋ ಈ ಮಾರ್ಗದಲ್ಲಿ ಇರಾನ್ 1 ಡಜನ್ಗೂ ಅಧಿಕ ಅಂಡರ್ ವಾಟರ್ ಮೈನ್ಸ್ ಅಂದರೆ ಜಲ ಬಾಂಬ್ಗಳನ್ನು ಫಿಕ್ಸ್ ಮಾಡಿದೆ ಅಂತ ಹೇಳಿದೆ. ಇದರಿಂದ ಆ ಮಾರ್ಗದಲ್ಲಿ ಹೋಗೋ ಯಾವುದೇ ಹಡಗುಗಳಿಗೂ ದೊಡ್ಡ ಆಪತ್ತು ಕಾದಿದೆ. ಆ ಸ್ಫೋಟಕಗಳಿಗೆ ಶತ್ರು ಯಾರು ಮಿತ್ರರು ಯಾರು ಅಂತ ಗೊತ್ತಿಲ್ಲ. ಯಾವುದೇ ಹಡಗು ಹತ್ತಿರ ಬರ್ತಿದ್ದ ಹಾಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೇನೆ ಅಂದರೆ ಹಡಗಿಗೆ ಟಚ್ ಆಗದೇನೆ ಇದು ಸ್ಫೋಟ ಆಗ್ತವೆ. ಈ ಥರ ದಾಳಿ ಮಾಡೋಕೆ ಇರಾನ್ ತನ್ನ ಅತ್ಯಂತ ಡೇಂಜರಸ್ ಮಹಮ್ 3, ಮಹಮ್ 7 ಅನ್ನೋ ನೇವಲ್ ಮೈನ್ಸನ್ನು ಪ್ಲಾಂಟ್ ಮಾಡಿದೆ. ಈ ಮಹಮ್ 7 ಸಮುದ್ರದ ತಳದಲ್ಲಿ ಕೂತು ಬೇರೆ ದೇಶಗಳ ನಾವಿಕರ ರೆಡಾರ್ ಅಥವಾ ಸೋನಾರ್ಗಳಿಗೂ ಸಿಗದೆ ಎಸ್ಕೇಪ್ ಆಗೋ ಸಾಮರ್ಥ್ಯ ಹೊಂದಿದೆ. ಇದು ಈ ಭಾಗದಲ್ಲಿ ಹೋಗೋ ಎಲ್ಲ ಹಡಗುಗಳಿಗೂ ಅತ್ಯಂತ ಅಪಾಯಕಾರಿ ಅಂತ ಅಮೆರಿಕನ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಟ್ರಂಪ್ಗೆ ತವರಲ್ಲೇ ಶಾಕ್. ಇರಾನ್ ಮೇಲೆ ಯುದ್ಧ ಶುರು ಮಾಡಿದ ಮೇಲೆ ಟ್ರಂಪ್ ಜನಪ್ರಿಯತೆ ಪಾತಾಳಕ್ಕೆ ಹೋಗಿದೆ. ರಾಯ್ಟರ್ಸ್ ಮತ್ತು ಇಪ್ಸೋಸ್ ಮಾಡಿರೋ ಹೊಸ ಸರ್ವೆ ಪ್ರಕಾರ ಟ್ರಂಪ್ರ ಕೆಲಸ ಕಾರ್ಯಗಳಿಗೆ 36% ಜನ ಮಾತ್ರ ಬೆಂಬಲ ಕೊಟ್ಟಿದ್ದಾರೆ. ಇದು ಅವರು 2ನೇ ಸಲ ವೈಟ್ ಹೌಸ್ಗೆ ಎಂಟ್ರಿ ಕೊಟ್ಟ ಮೇಲೆ ಸಿಕ್ಕಿರೋ ಅತಿ ಕಡಿಮೆ ರೇಟಿಂಗ್. ಇದಕ್ಕೆ ಮುಖ್ಯ ಕಾರಣ ಇರಾನ್ ಜೊತೆಗಿನ ಯುದ್ಧ. ಇದರಿಂದಾಗಿ ಅಮೆರಿಕದಲ್ಲಿ ಪೆಟ್ರೋಲ್, ಗ್ಯಾಸ್ ಸೇರಿದ ಹಾಗೆ ಇಂಧನ ಬೆಲೆಗಳು ದಿಢೀರಂತ ಗಗನಕ್ಕೇರಿವೆ. ಇದರ ಜೊತೆಗೆ ಜನರ ಜೀವನ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಇದೇ ಕಾರಣಕ್ಕೆ ಆರ್ಥಿಕತೆ ನಿಭಾಯಿಸುವ ವಿಚಾರದಲ್ಲಿ ಟ್ರಂಪ್ ಫೇಲ್ ಆಗಿದ್ದಾರೆ ಅಂತ 75% ಅಮೆರಿಕನ್ಸ್ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಪಕ್ಷದ ಮಟ್ಟದಲ್ಲಿ ಟ್ರಂಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ತಮ್ಮ ರಿಪಬ್ಲಿಕನ್ ಪಾರ್ಟಿ ನಾಯಕರಿಂದ ಅವರಿಗೆ ಬೆಂಬಲ ಇದೆ.
ಪಕ್ಷದಲ್ಲಿ 5ರಲ್ಲಿ ಕೇವಲ ಒಬ್ಬರು ಮಾತ್ರ ಟ್ರಂಪ್ ಅನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಈ ಸರ್ವೆನಿಂದ ಗೊತ್ತಾಗಿದೆ. ಇನ್ನೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತದಲ್ಲಿರೋ ಇರಾನ್ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಫತಾಲಿ ಅವ್ರನ್ನ ಮೀಟ್ ಆಗಿದ್ದಾರೆ. ಮಿಡಲ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೇ ವೇಳೆ ಕಷ್ಟದ ಟೈಮ್ನಲ್ಲಿ ಇರಾನ್ನಲ್ಲಿರೋ ಭಾರತೀಯರಿಗೆ ಇರಾನ್ ಸರ್ಕಾರ ಕೊಡ್ತಾ ಇರೋ ಸಪೋರ್ಟ್ ಬಗ್ಗೆ ಜೈಶಂಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಖುದ್ದು ಜೈಶಂಕರ್ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಮೀಟಿಂಗ್ ಮುನ್ನ PM ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಫೋನ್ನಲ್ಲಿ ಮಾತುಕತೆಯಾಗಿತ್ತು. ಅದಾಗ್ತಿದ್ದ ಹಾಗೆ ಜೈಶಂಕರ್ ರಾಯಭಾರಿಯನ್ನ ಹೋಗಿ ಭೇಟಿಯಾಗಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭಾರತದ ಮೂಲಕವೂ ಇರಾನ್ ಮೇಲೆ ಏನಾದರೂ ಕೂಡ ಒತ್ತಡವನ್ನು ಹಾಕಿಸುವ ಅಥವಾ ಸಂದೇಶವನ್ನು ರವಾನಿಸುವ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನವನ್ನು ಅಮೆರಿಕ ನಡೆಸ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇವೆ. ಏನೋ ಹೆಜ್ಬುಲ್ಲಾಗಳನ್ನ ಮಟ್ಟ ಹಾಕೋಕೆ ಲೆಬನಾನ್ ದಕ್ಷಿಣ ಭಾಗವನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅಂತ ಇಸ್ರೇಲ್ ಘೋಷಿಸಿತ್ತು. ಇಸ್ರೇಲ್ನ ಈ ನಡೆಗೆ ಕೆನಡಾ ತೀವ್ರ ಆಕ್ರೋಶ ಹೊರಹಾಕಿದೆ. ಕೆನಡಾದ ವಿದೇಶಾಂಗ ಸಚಿವಾಲಯ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಲೆಬನಾನ್ನ ಸಾರ್ವಭೌಮತ್ವ ಮತ್ತು ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ತರಬಾರದು. ಇನ್ನೊಂದು ದೇಶದ ಜಾಗವನ್ನು ಈ ರೀತಿ ಆಕ್ರಮಿಸಿಕೊಳ್ಳೋದು ಸರಿಯಲ್ಲ ಅಂತ ಹೇಳಿದೆ. ಇನ್ನು ಇದೇ ಲೆಬನಾನ್ನಲ್ಲಿ ಇಸ್ರೇಲ್ ದೊಡ್ಡ ಬೇಟೆಯಾಡಿದೆ. ಮೊಹಮ್ಮದ್ ಅಲಿ ಖೌರೋನಿ ಅನ್ನೋ ಇರಾನ್ನ ಖುದ್ಸ್ ಫೋರ್ಸ್ ಮುಖಂಡನನ್ನ ಇಸ್ರೇಲ್ ಪಡೆಗಳು ಎಲಿಮಿನೇಟ್ ಮಾಡಿವೆ. ಇದ ಲೆಬನಾನ್ನಲ್ಲಿ ಇದ್ಕೊಂಡೆ ಇರಾನ್ ಇಂಟೆಲಿಜೆನ್ಸ್ ಅಧಿಕಾರಿಗಳ ಡೈರೆಕ್ಷನ್ ಪ್ರಕಾರ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದ. ಇದಕ್ಕೆ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಇದೇ ವೇಳೆ ಇಸ್ರೇಲ್ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇರಾನ್ನ ಇಂಟೆಲಿಜೆನ್ಸ್ ಏಜೆಂಟ್ಗಳು ಲೆಬನಾನ್ ಭೂಮಿಯನ್ನು ಬಳಸಿಕೊಂಡು ನಮ್ಮ ಮೇಲೆ ಉಗ್ರ ದಾಳಿಗೇನಾದರೂ ಕೂಡ ಪ್ಲಾನ್ ಮಾಡೋದನ್ನು ಕಂಟಿನ್ಯೂ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಲೆಬನಾನ್ನಲ್ಲಿರೋ ಇರಾನ್ನ ಪ್ರತಿಯೊಂದು ಉಗ್ರ ಚಟುವಟಿಕೆಯನ್ನು ನಾವು ಹೀಗೇನೆ ಬೇರು ಸಮೇತ ಕಿತ್ತು ಹಾಕ್ತೀವಿ ಅಂತ ಹೇಳಿದೆ. ಏನು ಟ್ರಂಪ್ರ ಹೇಳಿಕೆ ಪ್ರಭಾವದಿಂದ ತೈಲ ಬೆಲೆ ಸ್ವಲ್ಪ ಇಳಿದಿದೆ. ಈಗ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ನಾವು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $94 ಆಸುಪಾಸಲ್ಲಿತ್ತು. ಸೊ ಸ್ನೇಹಿತರೆ, ಇಲ್ಲಿವರೆಗಿನ ಎಲ್ಲ ಮಿಡಲ್ ಈಸ್ಟ್ನ ಅಪ್ಡೇಟ್ ಅನ್ನು ನಿಮಗೆ ವೆರಿಫೈ ಮಾಡಿ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿಯಾಗಿ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗಲೇ ಹೇಳಿದ ಹಾಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.